ಈ ಊರಿನ ಬನದ ದೇವ್ರನ್ನ ನೀವು ನಿಮ್ಮ ತಾಳ ಕುಣಿಸ್ಬೋದು, ಆದ್ರೆ ನಾನು ನಿಮ್ಮ ತಾಳ ಕುಣಿಯೋ ಹುಡುಗಿ ಅಲ್ಲ. ಏ ಹುಡುಗಿ, ಬಾಯಿಗೆ ಬಂದ್ ಹಾಗೆಲ್ಲ ಮಾತಾಡ್ತಿದ್ಯಾ? ಏನು ಸಮಾಚಾರ? ಈ ಊರಿಗೆ ನಾನು ಹೊಸಬ್ಳೇ ಇರ್ಬೋದು, ಆದ್ರೆ ಇಲ್ಲಿ ಯಾರ್ಯಾರು ಹೇಗೆ ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಇಡೀ ಊರನ್ನೇ ನಿಮ್ಮ ತಾಳ ಕುಣಿಸೋ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನಾನು ಬಂದಿರೋದೇ ಆ ಸದಾಶಿವ ಇನ್ನೋರ್ ಮನೆ ಹಾಳು ಮಾಡೋಕ್ಕೆ, ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕ್ಕೆ. ನೀವೇನಾದ್ರು ನನ್ನನ್ನು ಆ ಮನೆಯಿಂದ ಹೊರಗಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ನಷ್ಟ. ಸದಾಶಿವಯ್ಯನ ಮನೆ ಹಾಳು ಮಾಡೋದಕ್ಕ ಅಂಥದ್ದೇನು ನಾವು ನಿನಗೆ ಮಾಡಿರೋದು? ನನಗೇನು ಮಾಡಿಲ್ಲ, ಆದರೆ ನನ್ನ ತಾಯಿ ಸುಖ ಸಂತೋಷ ನೆಮ್ಮದಿಗಳನ್ನು ಹಾಳು ಮಾಡಿರೋರೇ ಅವರು. ಯಾರು ನಿಮ್ಮ ತಾಯಿ? ಆ ವಿಚಾರ ನಿಮಗೆ ಬೇಡ. ನಾನು ಬಂದ ಕೆಲಸ ಮುಗಿಸೋವರೆಗೂ ನೀವು ನನ್ನ ತಂಟೆಗೆ ಬರಬೇಡಿ. ಆ ಸದಾಶಿವಯ್ಯನವ್ರ ಸಂಸಾರ ಚೂರು ಮಾಡೇ ನಾನು ಇಲ್ಲಿಂದ ಹೋಗೋದು. ನಿಮಗೆ ಬೇಕಾಗಿರೋದು ಅದೇ ಅಂತ ನನಗೆ ಗೊತ್ತು. ಈಗಾಗಲೇ ಅವ್ರ ನಂಬಿಕೆ ಗಳಿಸಿದ್ದೀನಿ. ಅಲ್ಲಿಂದ ಹೊರಗೆ ಕಳಿಸೋ ದಟ್ಟನ ನೀವು ಮಾಡಲ್ಲ ಅಂದ್ಕೊಳ್ತೀನಿ. ಬರ್ತೀನಿ. ಏನು ಕೀರುತಿ ನಮ್ಮೂರಿನದು, ಅಗೋ ಬಂತು ತೇಲಿ ತೇಲುತ್ತ ಪ್ರೇಮ ಪತ್ರವು. ಭಾಸ್ಕರ, ನಿಂದೆಷ್ಟು ಕೆಲಸನೋ ಅಷ್ಟು ನೋಡ್ಕೊ, ಬೇರೆ ಮಾತು ಬೇಡ. ನನ್ನನ್ನು ಎದುರಿಸ್ತೀಯ? ಒಳಗೆ ನೀನು ಎಷ್ಟು ಎದುರ್ಕೊಂಡಿದೀಯ ನಂಗೆ ಗೊತ್ತಿಲ್ವಾ? ಬೆಳಿಗ್ಗೆ ಸದಾಶಿವನೇರೋ ಬಂದಾಗ ಇವನು ಇರಲಿಲ್ಲ. ಆಗುಂಬೆಗೆ ಹೋಗ್ತೀನಿ ಅಂತ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ಮತ್ತೆ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಇಲ್ಲ ಇಲ್ಲ, ಯಾಕೆ ನಾನು ಯಾವ ವಿಷಯಕ್ಕೆ ಹೆದರ್ಕೋಬೇಕು? ತುಂಬಾ ವಿಷಯಗಳಿವೆ. ಪ್ರತಿದಿನ ಒಂದೊಂದು ವಿಷಯದ ಮೇಲೆ ಕನಸು ಕಾಣುವ ಕನಸಿನ ರಾಣಿ ನೀನಲ್ವಾ? ನೋಡೋ, ಕನಸು ಕಾಣೋಳು ನಾನೇ, ಅದಕ್ಕೆ ಹೆದರ್ಕೊಳ್ಳೋಳು ನಾನೇ. ನಿನಗೇನು ನಷ್ಟ? ಅಕ್ಕ, ಇವತ್ತು ಸದಾಶಿವಯ್ಯನವರು ಮನೆಗೆ ಬಂದಿದ್ರಲ್ವಾ? ಹೌದು. ಇಲ್ವಲ್ಲ? ನೋಡೋ, ಅವ್ರ ಮನೆಗೆ ಬರಬಹುದು, ಬರ್ದೇನೂ ಇರಬಹುದು. ನಿನಗೇನು ನಷ್ಟ? ನಂದೇನು ಆಕ್ಷೇಪಣೆ ಇಲ್ಲ. ತುಂಬಾ ಗಹನವಾದ ವಿಚಾರದ ಬಗ್ಗೆ ಮಾತನಾಡಿದಿರಬೇಕು. ಅದೆಲ್ಲ ನಿನಗ್ಯಾಕೆ? ಸುಮ್ಮನೆ ಅಷ್ಟೇ. ನಾನು ಭವಿಷ್ಯ ಹೇಳೋ ಎಕ್ಸ್ಟ್ರಾ ಆರ್ಡಿನರಿ ಮ್ಯಾನ್, ಆದ್ರೆ ವಿವರ ಏನು ಗೊತ್ತಾಗ್ಲಿಲ್ಲ. ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಸುಮ್ಮನೆ ಬಂದಿದ್ರು, ಹಾಗೆ ಹೋದ್ರು. ಆದ್ರೂ ವಾಸನೆ ಬರ್ತಾ ಇದೆ. ನಿನಗೆ ಇನ್ನೇನು ಕೆಲಸ ಇದೆ? ನಾಚಿಗೇಡ್ನವನೇ. ಅಕ್ಕ, ನಿನಗೊಂದು ಪ್ರೇಮ ಪತ್ರದ ವಿಷಯ ಗೊತ್ತಾ? ಏನ್ ಪತ್ರ ಅನ್ನೋದ್ರಾವೇ ಮುಂದಿದೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಪತ್ರ ಬರೆದು ಸಂದೇಶವಾಹಕರ ಮೂಲಕ ಓರ್ವ ಸ್ತ್ರೀಗೆ ಮುಟ್ಟಿಸಿದ ಪ್ರೇಮ ಪತ್ರ. ಅದೇನು ಅಂತ ಸರಿ ಹೇಳು. ಅದೇ ಕೆಳಗಿನ ಮನೆ ಸುಶೀಲಕ್ಕನಿಗೆ ಈ ವಯಸ್ಸಿನಲ್ಲಿ ಯಾರೋ ಪ್ರೇಮ ಪತ್ರ ಬರೆದಿದ್ದಾರೆ. ಅದು ಊರಲ್ಲಿ ಜೋಕ್ ಆಗಿಬಿಟ್ಟಿದೆ. ನಾನಂತೂ ಹೊಟ್ಟೆ ತುಂಬ ನಕ್ಕೆ. ನಿನಗೂ ಪುರ್ಸತ್ತಿದ್ರೆ ನೀನು ನಗು, ಆಯ್ತಾ?
ಕಾವ್ಯ, ನೀನೇನಿಲ್ಲಿ? ಯಾಕೆ ನನ್ನ ಮುಖ ನಿನಗೆ ಆಗ್ಲೇ ಮರ್ತೋಯ್ತಾ? ಏನ್ ಹೇಳ್ತಾ ಇದೆ ಕಾವ್ಯ? ನೀನೇನು ಮರೆಯೋದಾ? ಮತ್ತೆ ಪಕ್ಕದಲ್ಲೇ ನಿಂತಿದ್ದೀನಿ, ನನ್ನ ನೋಡಿದ್ರು ಹಾಗೆ ಹೋಗ್ತಿದ್ಯಲ್ಲ. ಸಾರಿ ಕಾವ್ಯ, ಏನೋ ಯೋಚನೆ ಮಾಡ್ತಾ ಇದೆ, ಗಮನಿಸ್ಲಿಲ್ಲ. ಪರವಾಗಿಲ್ಲ ಬಿಡು. ಅದ್ ಸರಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನಗೋಸ್ಕರನ? ಏನ್ ವಿಷಯ? ತುಂಬಾ ಇದೆ. ಮನೇಲೆ ಮಾತಾಡ್ಬೋದಾಗಿತ್ತಲ್ವಾ? ಮನೆಯಲ್ಲಿ ಮಾತಾಡೋದಿಕ್ಕೆ ಆ ನಿನ್ನ ಸ್ನೇಹಿತೆ ನಿನ್ನನ್ನು ಬಿಡ್ಬೇಕಲ್ಲ. ಬಗ್ಗೆ ಮಾತಾಡ್ತಾ ಇದ್ದೆ. ಓಹೋ, ಕಾಂಚನ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಪಾಪ ಅವಳೇನ್ ಮಾಡಿದಾಳೆ? ಹೋ, ಅವಳು? ಕಿರಣ, ಅವ್ರು ಯಾವಾಗ ನಿನ್ಗೆ ಅವಳು ಆಗಿದ್ದು? ಕಾವ್ಯ ಪ್ಲೀಸ್, ಯಾಕಿಷ್ಟು ಸಣ್ಣ ವಿಷಯನ ದೊಡ್ಡದ್ ಮಾಡ್ತಾ ಇದ್ಯಾ? ಆದ್ರೆ ಇದು ನನ್ಗೆ ಸಣ್ಣ ವಿಷಯ ಅಂತ ಅನ್ನಿಸ್ತಿಲ್ಲ. ಅವಳು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಅವಳ ಜೊತೆ ಸುತ್ತಾಡೋದು ಜಾಸ್ತಿನೇ ಆಗ್ತಿದೆ ನಿಂದು. ಕಾವ್ಯ, ಏನಿನ್ ಮಾತಿನ ಅರ್ಥ? ಏನು ಗೊತ್ತಿಲ್ದೆ ಇರೋ ತರ ನಾಟಕ ಆಡ್ಬೇಡ ಕಿರಣ. ಕಾವ್ಯ, ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡಬೇಡ. ಏನ್ ನಾನು ನಾಟಕ ಆಡ್ತಾ ಇರೋದು? ಅವಳು ಏನೋ ಅಧ್ಯಯನ ಮಾಡಕ್ ಬಂದಿದ್ದಾಳೆ, ಅವಳು ಎಲ್ಲೋ ಹೋಗ್ತಾಳೋ ಅವಳ ಜೊತೆ ನೀನು ಹೋಗು ಅಂತ ಹೇಳ್ದವ್ರು ಯಾರು? ಗುರುಗಳು ತಾನೆ? ಆಹಾ, ಮಹಾನ್ ಶಿಷ್ಯ ನೀನು. ಗುರುಗಳು ಹೇಳಿದ್ ಮಾತ್ರ ಕೇಳ್ತೀಯಲ್ಲ, ಇನ್ನೇನು ಗೊತ್ತಿಲ್ಲ ಪಾಪ ನಿನ್ಗೆ ಅಲ್ವಾ? ಈಗೇನು ನನ್ ಜೊತೆ ಜಗಳ ಆಡ್ಬೇಕು ಅಂತಾನೆ ಬಂದಿದ್ಯಾ? ಓ, ನನ್ ಮೇಲೆ ರೇಗ್ತೀಯಾ? ನನ್ ಮನ್ಸಿಗಾಗಿರೋ ನೋವು ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ಲ? ಜಗಳ ಆಡ್ತಿದೀನಿ ಅಂತ ಹೇಳ್ತಿದ್ಯಲ್ಲ, ಮುಂಚೆ ನಾನು ನಿನ್ನ ಹತ್ರ ಯಾವತ್ತಾದ್ರೂ ಜಗಳ ಆಡಿದೀನ? ಅವಳು ಬಂದ್ಮೇಲೆ ತಾನೆ ಹೀಗೆಲ್ಲ ಆಗ್ತಿರೋದು. ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಅಷ್ಟು ಬೇಗ ನಾನು ನಿನ್ಗೆ ಬೇಡವಾದವಳಾಗ್ಬಿಟ್ನಲ್ಲ. ನವಿಲು ಕುಣಿಯುತ್ತಿದೆ ನೋಡ, ನವಿಲು ಕುಣಿಯುತ್ತಿದೆ ನೋಡಾನಿ. ಕಾವ್ಯ, ನವಿಲು ಕುಣಿಯುತ್ತಿದೆ ಮನ್ಸು ಬೇಜಾರಾಗಿದ್ರೆ ಸಾರಿ. ಏನ್ ವಿಷಯ? ಕಾವ್ಯ ಹೇಳು, ಏನ್ ವಿಷಯ? ನೀನ್ ಬೆಂಗಳೂರಿಗೆ ಹೋಗ್ಬೇಕು ಅಂತ ಇದೆಯಾ? ಯೋಚನೆ ಮಾಡ್ತಾ ಯೋಚನೆ ನಿರ್ಧಾರ ಮಾಡಿದೀನಿ ಅಂತಾನೆ ಹೇಳು. ಸರಿ, ಹಾಗೆ ಇದನ್ನೆಲ್ಲ ನಿನ್ಗ ಕಾಂಚನನ್ನೇ ತಲೆ ತುಂಬುದ್ಲಾ? ಮತ್ತೊಂದು ವಿಚಾರ ಯಾಕೆ ತೆಗಿತಾ ಇದ್ದೆ ನೀನು? ಅವಳು ಹೇಳಿದ್ ಸರಿ ತಾನೆ? ನಾನು ಒಳ್ಳೇದಕ್ಕೆ ತಾನೆ? ನಾನೊಬ್ಬ ದೊಡ್ಡ ಸಂಗೀತಗಾರನಾಗಬೇಕು, ಒಳ್ಳೆ ಹೆಸರು ಮಾಡ್ಬೇಕು ಅಂತ ಏನೆಲ್ಲ ಹೇಳುದು ಗೊತ್ತಾ? ನೀನ್ ಅದಕ್ಕೆ ಸಪೋರ್ಟ್ ಮಾಡಕ್ ಬಿಟ್ಟು ಅಡ್ಡಿ ಮಾಡಕ್ ನೋಡ್ತಾ ಇದ್ದಿಲ್ಲ. ಇಲ್ಲಿವರೆಗೂ ಬೆಳೆದಿದ್ಯಾ ನಿಮ್ಮ ಸ್ನೇಹ? ನಾನ್ ನಿನಗೆ ಅಡ್ಡಿ ಆಗ್ತಿದ್ದೀನಲ್ಲ? ಕಿರಣ, ನೀನ್ ಬದ್ಲಾಗ್ಬಿಟ್ಟೆ ಕಿರಣ. ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ, ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ. ಕಾವ್ಯ, ನನ್ ಮಾತಿನ ಅರ್ಥ ಅದಲ್ಲ ನೋಡು. ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಸರಿ ಕಣೋ, ನಾನ್ ನಿನ್ ಮಾತನ್ನೇ ಕೇಳೋದು. ಅದು ಬಿಟ್ಟು ಬೇರೆ ಲೋಕ ಏನಿದೆ ಹೇಳು ನನ್ಗೆ. ನಾನೇನಿಲ್ದೆ ಹೋದ್ರೂ ಬದುಕ್ತೀನಿ, ಆದ್ರೆ ನಿನ್ನ ಬಿಟ್ಟು ನನ್ ಕೈನಲ್ಲಿ ಬದುಕೋಕ್ಕಾಗಲ್ಲ. ನೀನ್ ಅವ್ರ ಜೊತೆ ಓಡಾಡ್ತಿದ್ರೆ ನನ್ ಮನಸ್ಸಿನಲ್ಲಿ ಬೆಂಕಿ ಬಿದ್ದಂಗಾಗತ್ತೆ. ನೀನ್ ನನ್ನವನು, ನನಗ್ ಮಾತ್ರ ಸ್ವತ್ತ. ಬೇರೆ ಯಾರು ನಿನ್ನ ಕಿತ್ಕೊಂಡ್ರು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇದೆಲ್ಲ ಗೊತ್ತಿದ್ದು ಯಾಕೋ ಹೀಗ್ ತಡ್ಕೋತಾ ಇದ್ಯಾ? ದಯವಿಟ್ಟು ಅರ್ಥ ಮಾಡ್ಕೊ. ಕಾಂಚನ ನೀನ್ ಅನ್ಕೊಂಡಾಗಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ. ನಮ್ಗೋಸ್ಕರ ಅವಳು ಏನೆಲ್ಲ ಮಾಡೋದಕ್ಕೆ ರೆಡಿ ಇದಾಳೆ ಗೊತ್ತಾ? ನಮಗೋಸ್ಕರ ಅಲ್ಲ, ನಿನಗೋಸ್ಕರ ಅಂತ ಹೇಳು. ಸರಿ, ನನಗೋಸ್ಕರನೇ ಅನ್ಕೋ, ಅದ್ ನಿನಗೂ ಸಹಾಯ ಮಾಡ್ದಾಗ್ತಾನೆ. ಬೇಡ ಬೇಡ, ಅವಳು ನನಗೋಸ್ಕರ ಏನು ಮಾಡೋದ್ ಬೇಕಾಗಿಲ್ಲ. ನನ್ ಪಾಡಿಗೆ ನನ್ನ ಬಿಟ್ಬಿಟ್ರೆ ಸಾಕು. ಕಾವ್ಯ, ಕಾವ್ಯ, ನನ್ ಮಾತು ಕೇಳು. ಕಾವ್ಯ, ಮಾತು ಬೆಳೆದಿದೆ ಏಕೆ ಹೀಗೆ ನಮ್ಮ ನಡುವೆ
ನರಳಿದೆ ನರಳಿದೆ ಪ್ರೀತಿ ನರಳಿದೆ. ಏನಮ್ಮ ಕಾಂಚನ, ಏನನ್ಸುತ್ತೆ ನಮ್ಮ ಈ ಊರು ಎಲ್ಲ? ಈ ಜಾಗಕ್ಕೆ ಮೊದಲನೇ ಸಲ ಬರ್ತಾ ಇದ್ದೀನಿ ಅಂಕಲ್. ಆದರೂ ಈ ಜಾಗ ನೋಡಿದರೆ ಇದು ನನಗೆ ಹೊಸದಲ್ಲ, ತುಂಬ ವರ್ಷಗಳಿಂದ ಪರಿಚಯ ಉಂಟು ಅನಿಸುತ್ತೆ. ಮಲೆನಾಡಿನ ಜನನೇ ಹಾಗೆ ಕಣಮ್ಮ. ಎಲ್ರನ್ನೂ ಬಹಳ ಬೇಗ ನಂಬಿಬಿಡ್ತಾರೆ. ತಮ್ಮ ಮನಸ್ಸಿನ ಚೌಕಟ್ಟೊಳಗೆ ಎಲ್ರನ್ನೂ ಬಹಳ ಬೇಗ ಸೇರಿಸ್ಕೊಂಡ್ಬಿಡ್ತಾರೆ. ನಿನಗೆ ಪರಿಚಯ ಇಲ್ದಿರೋರು ತುಂಬ ವರ್ಷದಿಂದ ಪರಿಚಿತರೇನೋ ಅನ್ನೋಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ನಿಜ ಅಂಕಲ್, ನಿಮ್ಮನ್ನು ನೋಡಿದರೆ ಎಷ್ಟೋ ವರ್ಷಗಳಿಂದ ನನಗೆ ಪರಿಚಯ ಇದೆಯೇನೋ ಅಂತಾನೆ ಅನಿಸುತ್ತೆ. ಇದೇ ವಿಶ್ವಾಸದಲ್ಲಿ ನಿನ್ನೊಂದು ಮಾತು ಕೇಳಮ್ಮ. ಕೇಳಿ ಅಂಕಲ್. ಕಾಂಚನ, ನನ್ನ ಹೆಂಡತಿಗೆ ನಿನ್ನ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳಿದೆ. ಜೀವನದುದ್ದಕ್ಕೂ ಹೆಚ್ಚು ಕಹಿಯನ್ನೇ ಉಂಡು ಬೆಳೆದಿರೋ ಅವಳಿಗೆ ಎಲ್ಲಿ ತನ್ನ ಮನೆಯವರಿಗೆ ತನಗೆ ಅಪಾಯ ಆಗುತ್ತೋ ಅನ್ನೋ ಆತಂಕ, ಭಯ ಅಷ್ಟೇನೆ. ನಿನ್ನ ಬಗ್ಗೆನೂ ಅವಳಿಗೆ ಒಂದು ಅನುಮಾನ ಕಾಡ್ತಾನೆ ಇದೆ. ಆದರೆ ನಿನ್ನ ಬಗ್ಗೆ ನನಗಿರೋ ಅಭಿಪ್ರಾಯನೇ ಬೇರೆ. ನಾನು ನನ್ನ ಬದುಕಿನಲ್ಲಿ ಉಂಡಿರೋ ಎಲ್ಲ ನೋವುಗಳನ್ನು ನಿನ್ನ ಮುಖ ನೋಡಿದ ತಕ್ಷಣ ಮರಿಬೋದು ಅನ್ನೋಷ್ಟು ಸೌಮ್ಯತೆ ಎದ್ದು ಕಾಣಿಸ್ತಾ ಇದೆ. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಈ ಮುಗ್ಧತೆ ಎಲ್ಲ ನೋಡಿದ್ರೆ ತುಂಬ ಒಳ್ಳೆ ಸಂಸ್ಕಾರ ಹೊತ್ತು ಬೆಳೆದಿದೆಯಾ ಅಂತ ಅನ್ಸುತ್ತೆ ಕಣ. ಹೌದು, ದೇವರ ಬಗ್ಗೆ ನಿನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ಯಂತೆ. ಅದನ್ನ ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಕಣಮ್ಮ. ನಿನ್ನಿಂದ ನಮಗೇನಾರು ಆಗತ್ತೆ ಅನ್ನೋ ಭಯಕ್ಕಲ್ಲ, ಹಾಗೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ದೇವ್ರ ಬಗ್ಗೆ ನಿಂಗೆ ನಂಬಿಕೆ ಇಲ್ವಾ? ನಮ್ಗೇನು ಬೇಕೋ, ನಮ್ಮ ಮನಸ್ಸು ಏನು ಬಯಸುತ್ತೋ ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ದೇವರಲ್ಲಿ ಕೇಳ್ಕೊಂಡ್ರೆ ಅದು ನಮಗೆ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಿಂದ ನನ್ನಮ್ಮ ನನ್ನನ್ನು ಬೆಳೆಸಿದ್ರು. ಆದರೆ ನನ್ನ ತಾಯಿ ಜೀವನದಲ್ಲಿ ನಡೆದೊಂದು ಕೆಟ್ಟ ಘಟನೆ, ಅದರಿಂದ ಅವ್ರು ಪಟ್ಟ ಕಳಂಕ, ಅವಮಾನ, ತನ್ನ ಸುಖ ಸಂತೋಷಗಳನ್ನು ಹಾಳು ಮಾಡಿದವನಿಗೆ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, ಇದೆಲ್ಲ ನನಗೆ ಗೊತ್ತಾದಾಗ ಆ ನಂಬಿಕೆಗಳೇ ಸುಳ್ಳು ಅಂತ ಅನಿಸ್ಬಿಡ್ತು. ಅವತ್ತಿಂದ ಹೊಸ ಪಾಠ ಕಲಿತೆ. ದೇವರೇ ನೀನೇ ಎಲ್ಲ ನೋಡ್ಕೊಳಪ್ಪ ಅಂತ ಕೈಚಲ್ ಕೂರೋದು ಅಸಹಾಯಕತೆ ಅನ್ನಿಸ್ತು. ಆಗಿರೋ ಅನಾಹುತಗಳಿಗೆ ನಾನೇ ಸಿಡ್ದೇಳ್ಬೇಕು ಅಂತ ನಿರ್ಧಾರ ಮಾಡಿದೆ. ಅವತ್ತಿಂದನೇ ನನ್ನ ಅಭಿಪ್ರಾಯಗಳು ಬದಲಾಯಿತು. ನಿನ್ನ ಜೀವನದ ಗತಕಾಲ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ಕೇಳಮ್ಮ. ನಮ್ಮ ಬದುಕಿನಲ್ಲಿ ಏನನ್ನು ನಡೆಯುತ್ತೆ ಅದೆಲ್ಲ ಭಗವಂತನ ಕೃಪೆಯಿಂದನೇ. ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇರುತ್ತೆ. ಕೇಳಿದ್ದು ನಮಗೆ ಸಿಗದೆ ಹೋದಾಗ, ಬಯಸಿದ್ದು ನಮಗೆ ಅವನು ನೀಡದೆ ಹೋದಾಗ ಭಗವಂತನ ನಾವು ದೂಷಿಸ್ತೀವಿ. ಆದರೆ ಅವನ ಲೀಲೆಯಲ್ಲಿ ಅದಕ್ಕಿಂತ ಬಹಳ ದೊಡ್ಡದೇ ನಮಗೆ ಸಿಗೋದಿರುತ್ತೆ. ಅವನು ಕೊಡೋ ಕಷ್ಟ, ನೋವು, ಇದರ ಹಿಂದೆ ಒಂದು ದೊಡ್ಡ ಪಾಠ ನಮಗೆ ಕಲಿಯೋದಿರುತ್ತಮ್ಮ. ಹಾಗಿರುವಾಗ ದೇವ್ರನ್ನ ಹೋಗಿ ಒಳ್ಳೇದು ಮಾಡಪ್ಪ ಅಂತ ಯಾಕೆ ಕೇಳ್ಬೇಕು ಹೇಳಿ? ನಮ್ಗೇನು ಬೇಕು ಅನ್ನೋದು ನಮ್ಗಿಂತ ಚೆನ್ನಾಗಿ ದೇವರಿಗೆ ಗೊತ್ತಿರುತ್ತೆ ಅಂತ ನೀವೇ ಹೇಳಿದ್ರಲ್ವಾ? ಮತ್ತು ಅವನೇ ನೋಡ್ಕೊಳ್ತಾನೆ ಬಿಡಿ. ನಾನು ದೇವ್ರನ್ನ ನಂಬೋದೇ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವನೇನು ಮಾಡಿದ್ರು ಅದನ್ನು ಅನುಭವಿಸ್ತೀನಿ ಅನ್ನೋಷ್ಟು ಮನಸ್ಸನ್ನು ಗಟ್ಟಿ ಮಾಡ್ಕೋಬಿಟ್ಟಿದ್ದೀನಿ. ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ, ಒಳಿತೋ ಕೆಡುಕೋ ನಾನೇನು ಯೋಚನೆ ಮಾಡಿಲ್ಲ. ನನ್ನ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ದೇವ್ರಿಚ್ಛೆ ಇರೋದ್ರಿಂದನೇ ಅದು ನನ್ನ ಮನಸ್ಸಿಗೆ ಸರಿ ಅನ್ಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಭಕ್ತಿ ಪೂಜೆ ಇದೆಲ್ಲ ದೇವ್ರನ್ನ ಕಂಡ್ಕೊಳ್ಳೋ ಮಾರ್ಗ ಅಂತ ನೀವು ಅಂದ್ಕೊಂಡಿದ್ದೀರ. ಅದನ್ನು ನಾನು ಗೌರವಿಸ್ತೀನಿ, ಅದು ನಿನ್ನ ನಂಬಿಕೆ. ಆದರೆ ನನ್ನ ನಂಬಿಕೆನೇ ಬೇರೆ ಇದೆ. ನಮಗೆ ಪ್ರೀತಿ ತೋರಿಸಿದವ್ರಿಗೆ ಮೋಸ ಮಾಡಬಾರ್ದು, ನಂಬಿಕೆ ಇಟ್ಕೊಂಡವ್ರಿಗೆ ದ್ರೋಹ ಮಾಡಬಾರ್ದು, ಬೇರೆಯವರ ಸುಖ ಸಂತೋಷಗಳನ್ನು ಹಾಳು ಮಾಡಬಾರ್ದು, ಬೇರೆಯವ್ರ ಬಗ್ಗೆ ಒಳ್ಳೆತನ, ಪ್ರೀತಿ, ಕಾಳಜಿಗಳನ್ನು ತುಂಬ್ಕೋಬೇಕು. ಮನಸ್ಸಿನಲ್ಲಿ ಬೇರೆಯವ್ರ ಬಗ್ಗೆ ಪ್ರೀತಿ, ಕಾಳಜಿ, ಒಳ್ಳೆತನ ತುಂಬ್ಕೋಬೇಕು. ಆ ಒಳ್ಳೆತನನೇ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡೋದು. ಏನನ್ನಾರು ಎದುರಿಸ್ತೀನಿ ಅನ್ನೋ ಧೈರ್ಯ ಕೊಡೋದನ್ನ ತಪ್ಪು ಅಂತೀರಾ?
ಮಾತಾಡಿದ್ನ? ಚೇಚೆ ಇಲ್ಲಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡಿದೆಯಲ್ಲ ಅನ್ನಿಸ್ತು. ನಿನ್ನ ಕಣ್ಣುಗಳ ಹಿಂದೆ ಅಷ್ಟೊಂದು ನೋವು ತುಂಬಿದೆ ಅಂತ ಅನ್ಸೋದೇ ಇಲ್ಲ. ನಿನ್ನ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಮೈತ್ರಿ ನೆನಪಾಗತ್ತೆ. ಅಮ್ಮಂದ? ಏನಂದೆ? ಯಾರದು ಮೈತ್ರೇಯಿ? 20 ವರ್ಷಗಳ ಹಿಂದೆ ನಮ್ಮೂರಿಗೆ ಬಂದಿದ್ಲು. ನಿನ್ನಾಗೆ ಸೌಮ್ಯವಾದ ಮುಖ, ಸಾವಿನ ದಾರಿಯಲ್ಲಿರೋರನ್ನ ಬದುಕಿನತ್ತ ಸೆಳೆಯುವಂತ ಆಕರ್ಷಕ ಕಣ್ಣುಗಳು. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಅವಳ ನೆನಪೇ ಬರುತ್ತೆ. ಕಾಂಚನ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಂಕಲ್. ಹೊರಡೋಣ? ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ.